ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಸಿಂಪಲ್ ಆಗಿರೋ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಈ ರೀತಿ ಸ್ಮಾಲ್ ರೌಂಡ್ ಬೀಡ್ಸು, ನೀವು ಯಾವ್ದು ಬೇಕಾದರೂ ರೌಂಡ್ ಬೀಡ್ಸ್ನ ತೊಗೋಬೋದು. ಆಮೇಲೆ 2 ಕಲರು ಥ್ರೆಡ್ನ ತೊಗೊಂಡಿದ್ದೀನಿ. ಒಂದು ಬಾರ್ಡ್ರ್ ಕ್ರೀಮ್ ಇರೋದ್ರಿಂದ ಒಂದು ಕ್ರೀಮ್ ಕಲರು, ಆಮೇಲೆ ಬಾಡಿಯಲ್ಲಿ ಪಿಂಕ್ ಇರೋದಿದೆ, ಪಿಂಕ್ ತೊಗೊಂಡಿದ್ದೀನಿ. 2 ಕಲರ್ನ ತೊಗೋತಾ ಇದ್ದೀನಿ. ಇದನ್ನು ಕ್ರೋಶಾದಲ್ಲಿ ಪಿಂಕ್ ಹಾಕೋತೀನಿ ಸ್ಟಾರ್ಟಿಂಗು. ಈ ಗ್ರೇ ಕಲರ್ದು ಕುಚ್ಚು ಮಾತ್ರ ಕಟ್ತೀನಿ, ಅದಕ್ಕೆ ನಾನು ಇದು ಆರೇಳೆ ಮಾಡಿ ಇಟ್ಕೊಂಡಿಲ್ಲ. ಆಮೇಲೆ 10 ನಂಬರು ನೀಡಲು. ಹಾಗಾದರೆ ಬನ್ನಿ ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ. ಇದರಿಂದ ನಾನು ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಈಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈಗ ಈ ಸೀರೆ ಮೇಲೆ ಹಾಕಿ ತೋರಿಸ್ತೀನಿ. ಈ ಸೀರೆನ ನಾನು ಈ ರೀತಿ ಮೇಲೆ ಮಾಡಿಟ್ಕೊಂಡಿದ್ದೀನಿ. ಇದು ಉಲ್ಟಾ ಇದೆ, ಇದು ಸೀದಾ ಇದೆ. ನಾನು ಸೀರೆ ರೈಟಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ 6 ಎಳೆನೇ ಕೊನೆಗೆ ಒಂದು ನಾಟ್ ಹಾಕಿಟ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಕುಚ್ಚು ಬೇಕು ಅಂದರೆ ನೀವು ಸ್ಟಾರ್ಟಿಂಗಲ್ಲೇ ಬೀಡ್ಸ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಈ ರೀತಿ ಒಂದು ಸೀರೆಗೆ ಲಾಕ್ ಮಾಡಿ ಒಂದು ಬೀಡ್ಸ್ ಆ್ಯಡ್ ಮಾಡ್ಕೋತೀನಿ. ಬೀಡ್ಸ್ ಹಾಕ್ಕೊಂಡ್ಮೇಲೆ ಒಂದು ಲಾಕ್ ಮಾಡಿ, ಮತ್ತು ಇದು ಕರೆಕ್ಟಾಗಿ ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ಒಂದು ಸೀರೆಗೆ ಮತ್ತೆ ಲಾಕ್ ಮಾಡ್ಕೋತೀನಿ. ಸೀರೆಗೆ ಲಾಕ್ ಆದಮೇಲೆ ನಾನು 5 ಚೈನ್ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ ಆದಮೇಲೆ ಇದನ್ನು ಮತ್ತೆ ಸೀರೆಗೆ ಕರೆಕ್ಟಾಗಿ ನೋಡಿಕೊಂಡು, ತುಂಬ ಎಳೆದ್ಬಿಟ್ಟು ಹಾಕ್ಕೋಬೇಡಿ, ತುಂಬ ಈ ಥರ ಲೂಸು ಹಾಕ್ಕೋಬೇಡಿ. ಕರೆಕ್ಟಾಗಿ ಇದು ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಸೀರೆಗೆ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡ್ಸ್ನ ಹಾಕೋತಾ ಇದ್ದೀನಿ. ಇದು ಫಸ್ಟ್ ಲೇಯರು. ಇದರಲ್ಲಿ 2 ಸ್ಟೆಪ್ಪು ಬರುತ್ತೆ. ಇದು ನಾನು ಈಗ ಫಸ್ಟ್ ಸ್ಟೆಪ್ಪು ಇದೇ ರೀತಿ ಫುಲ್ ಸೀರೆ ಬೇಸ್ಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಲಾಕ್ ಮಾಡಿ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ ಸೀರೆಗೆ ಲಾಕ್ ಮಾಡಿ 5 ಚೈನ್ ಆದಮೇಲೆ ಮತ್ತೆ ಒಂದು ಬೀಡ್ಸು. ಪ್ರತಿ ಸರ್ತಿ ನೀವು ಇದೇ ಪ್ರೊಸೆಸ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಇದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಹಾಕ್ಕೋಬೋದು ಈ ಡಿಸೈನು. ಐದು ಚೈನ್ ಆದಮೇಲೆ ಮತ್ತೆ ಸೀರೆಗೆ ಲಾಕ್ ಮಾಡ್ತೀನಿ. ಸೀರೆ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡ್ಸ್ ತೊಗೊತೀನಿ. ಬೀಡ್ಸು ನೀವು ಬೇಕು ಅಂದರೆ, ನಾನು ಇದು ಚಿಕ್ಕದಾಗಿ ತೊಗೊಂಡಿದ್ದೀನಿ. ಇದು ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದಪ್ಪ ಇರೋದು ಬೀಡ್ಸ್ನು ಹಾಕ್ಕೋಬೋದು, ಇಲ್ಲ ಇದಕ್ಕಿಂತ ಚಿಕ್ಕ ಬೀಡ್ಸ್ನು ಹಾಕ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟನೋ ಹಾಕ್ಕೊಳ್ಳಿ. ಇಲ್ಲ ಪರ್ಲ್ ಬರುತ್ತಲ್ಲ, ಪರ್ಲು ಕ್ರಿಸ್ಟಲ್ ಮಣಿ ಬರುತ್ತೆ, ಅದನ್ನು ಹಾಕ್ಕೋಬೋದು. ಇಲ್ಲ ಮೆಟಲ್ದು ಬರ್ತಾಯಿದೆ, ಈಗ ಸಿಲ್ವರ್ ಕಲರ್ದು, ಕಾಪರ್ ಕಲರ್ದು ಎಲ್ಲ ಬೇರೆ ಬೇರೆ ಬೀಡ್ಸ್ ಬರ್ತಾಯಿದೆ. ನೀವು ಯಾವ ಬೀಡ್ಸ್ ಬೇಕಾದರೂ ಈ ರೀತಿ ಹಾಕ್ಕೋಬೋದು. ನಾನು ಈ ಫಸ್ಟ್ ಲೇಯರು ಸೀರೆ ಬೇಸು ಫುಲ್ ಹಾಕ್ಕೊಂಡಾದಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ಪು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನು ಇದೇ ರೀತಿ ಫುಲ್ಲು ಈ ಸೀರೆಗೆಲ್ಲ ಹಾಕ್ಕೊಂಡು ಹೋಗ್ತೀನಿ. ಆಮೇಲೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಹೇಗೆ ಹಾಕೋದು ಅಂತ.
ನೋಡಿ ನಾನು ಈ ರೀತಿ ಬೀಡ್ಸ್ನ ಆಮೇಲೆ 5 ಚೈನ್ನ ಈ ರೀತಿ ಫುಲ್ಲು ಬೇಸ್ಗೆ ಫುಲ್ ಈ ರೀತಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿ. ಈಗ ನಾನು ಸೆಕೆಂಡ್ ಸ್ಟೆಪ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನಾನು ಇಲ್ಲೇ ಇದನ್ನು ಎಂಡ್ ಮಾಡಿದ್ದೀನಿ. ನಾನೀಗ ಮತ್ತೆ ರೈಟಿಂದನೇ ಇದನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಈಗ ಸೆಕೆಂಡ್ ಸ್ಟೆಪ್ಗೆ ನಾನು ಮತ್ತೆ ಇದೇ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ, ಸಿಲ್ಕ್ ಥ್ರೆಡ್ಡು. ಈಗ ಸೆಕೆಂಡ್ ಸ್ಟೆಪ್ನ ಒಂದು ನಾಟ್ ಹಾಕ್ಕೊಂಡು ಈಗ ಈ ಫಸ್ಟ್ ಏನು ಹಾಕ್ಕೊಂಡಿದ್ದೀನಲ್ಲ ಅದರ ಮೇಲೆ ಇದನ್ನು ವರ್ಕ್ ಮಾಡ್ಕೋತೀನಿ. ನಾನು ಮೊದಲು ಬೀಡ್ಸ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಂದನೇ ಇದನ್ನು ಮತ್ತೆ ಸೆಕೆಂಡ್ ಸ್ಟೆಪ್ಪು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಮುಂಚೆ ಹಾಕಿದ್ದೀನಲ್ಲ ಲಾಕು ಅದರ ಮಧ್ಯೆನೇ ಈ ರೀತಿ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೋತೀನಿ. ಈ ರೀತಿ ಲಾಕ್ ಆದಮೇಲೆ ನಾನು ಮತ್ತೆ 4 ಚೈನ್ನ ಇಲ್ಲಿ ಸ್ಟಾರ್ಟಿಂಗಲ್ಲೇ ಹಾಕ್ಕೋತೀನಿ. ಈ 4 ಚೈನ್ ಹಾಕ್ಕೊಂಡಲ್ಲಿ ಒಂದು ಕುಚ್ಚು ಬರುತ್ತೆ. ಸ್ಟಾರ್ಟಿಂಗ್ ಮಾತ್ರ 4 ಹಾಕ್ಕೋತಾ ಇದ್ದೀನಿ. ಆಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಒಂದು ಡಬಲ್ ಕ್ರೋಶನ ಆ 5 ಚೈನ್ ಹಾಕ್ಕೊಂಡಿದ್ದೀನಲ್ಲ ಬೇಸಲ್ಲಿ ಆ 5 ಚೈನ್ ಒಳಗಡೆ ಡಬಲ್ ಕ್ರೋಶನ ಹಾಕ್ಕೋತಿದ್ದೀನಿ. 5 ಅಂದರೆ ನಾನಿಲ್ಲಿ 10 ಡಬಲ್ ಕ್ರೋಶನ ಆ 5 ಚೈನ್ ಒಳಗಡೆಯಿಂದನೇ ತಗೊಂಡು ಡಬಲ್ ಕ್ರೋಶ ಹಾಕ್ಕೋತಾ ಇದ್ದೀನಿ. 3 ನೀವು ಬೇಕು ಅಂದರೆ ಕಡಿಮೆನೂ ಹಾಕ್ಕೋಬೋದು, ಈ ಗ್ಯಾಪಲ್ಲಿ ಜಾಸ್ತಿನೂ ಹಾಕ್ಕೋಬೋದು. ಬಟ್ ನಾನು ತೋರಿಸ್ತಾ ಇರೋ ಡಿಸೈನಕ್ಕೆ ನೀವು ಒಂದು 8ರಿಂದ ಒಂದು 10 ಡಬಲ್ ಕ್ರೋಶನ ಹಾಕ್ಕೋಬೋದು. ಈ ಡಿಸೈನು ಅಷ್ಟೇ ಫ್ರೆಂಡ್ಸ್, ಬೇಗನೆ ನೀವು ಒಂದು 1 ಅವರಲ್ಲೇ ಇದನ್ನು ನೀವು ಹಾಕ್ಕೊಂಡು ಬಿಡ್ಬೋದು. ಮತ್ತು ಸಿಂಪಲ್ ಆಗಿರುತ್ತೆ, ನೋಡೋಕ್ಕೂ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಈ ರೀತಿ ನೀವು ಡಿಸೈನ್ನ ನಿಮ್ಮ ಸೀರೆ ಮೇಲೆ ಒಂದು ಸರ್ತಿ ಹಾಕ್ಕೊಂಡು ನೋಡಿ. ಇದು ಸೆಕೆಂಡ್ ಸ್ಟೆಪ್ಪು ನಾನು ತೋರಿಸ್ತಾ ಇರೋದು. ಈ ರೀತಿ 10 ಡಬಲ್ ಕ್ರೋಶ ಆದಮೇಲೆ ನೀವು ಮತ್ತೆ ಅಂದರೆ ಕುಚ್ಚು ಹಾಕೋಕ್ಕೆ ಗ್ಯಾಪ್ ಬೇಕಲ್ಲ, ನಾನು ಅದಕ್ಕೆ 2 ಚೈನ್ನ ಹಾಕ್ಕೋತೀನಿ. ನೋಡಿ ಇದು ಈ ರೀತಿ ಬರುತ್ತೆ. ಈಗ ಈ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ನಿಮಗೆ ಕಷ್ಟ ಆಗ್ತಾಯಿದೆ ಅಂದರೆ ಅದನ್ನು ಟ್ರಿಮ್ ಮಾಡಿಕೊಂಡು ತಕ್ಕೊಂಬಿಡಿ. ಯಾಕಂದರೆ ಮಧ್ಯೆ ಮಧ್ಯೆ ಈ ರೀತಿ ಸಿಗ್ತಾ ಇದ್ದರೆ ನಿಮಗೆ ಹಾಕೋಕ್ಕೂ ಲೇಟ್ ಆಗುತ್ತೆ. ಆಮೇಲೆ ಡಿಸೈನ್ ಒಳಗಡೆಯಿಂದ ಬಂದ್ರೂ ಅದು ನೀಟಾಗಿ ಕಾಣಿಸೋಂಗಿಲ್ಲ. ಅದನ್ನು ಎಕ್ಸ್ಟ್ರಾ ಥ್ರೆಡ್ಗಳನ್ನು ನೀವು ತಕ್ಕೊಂಬಿಡೋದು ಬನ್ನಿ, ತೆಗೆದುಕೊಂಡೆ ಆಮೇಲೆ ಸ್ಟಾರ್ಟ್ ಮಾಡಿ. ಈಗ ನಾನು ಈ 10 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಹಾಗೆ ಕಂಟಿನ್ಯೂ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶನ ನೆಕ್ಸ್ಟ್ 5 ಗ್ಯಾಪ್ ಇದೆಯಲ್ಲ 5 ಚೈನ್ ಹಾಕಿದ್ದೀನಲ್ಲ ಅದ್ರ ಒಳಗಡೆ ಮತ್ತೆ 10 ಡಬಲ್ ಕ್ರೋಶನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೀವು ನಿಧಾನಕ್ಕೆ ಹಾಕ್ಕೊಂಡು ಹೋಗಿ, ಅರ್ಥ ಆಗದೇ ಇದ್ದರೆ ವಿಡಿಯೋನ ಮತ್ತೆ ಹಿಂದಿಂದ ನೋಡಿ ಹೇಗೆ ಹಾಕೋದು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ತುಂಬ ಈಸಿಯಾಗಿದೆ, ತುಂಬ ಏನು ಕಷ್ಟದ್ದೇನಿಲ್ಲ. ನೀವು 1 ಅವರಲ್ಲೇ ಇದನ್ನು ಬೇಗನೆ ಮುಗಿಸ್ಕೊಂಬಿಡ್ಬೋದು. ಆಮೇಲೆ ಇದಕ್ಕೆ ನೀವು 450ರಿಂದ ಒಂದು 500ವರೆಗೂ ಇದನ್ನು ನೀವು ಚಾರ್ಜ್ ಮಾಡ್ಬೋದು. ಆಮೇಲೆ ಬೇಗನೆ ಮುಗಿಯುತ್ತೆ, ಆಮೇಲೆ ಇದಕ್ಕೆ ಚಾರ್ಜು ಜಾಸ್ತಿ ಮಾಡ್ಬೋದು. ಯಾಕಂದರೆ ಅಷ್ಟು ಕ್ಯೂಟಾಗಿ ಬರುತ್ತಲ್ಲ, ಚೆನ್ನಾಗಿ ಬಂದರೆ ಯಾರಾದರೂ ದುಡ್ಡು ಕೊಡ್ತಾರೆ. ನೀವು ಎಷ್ಟೇ ದೊಡ್ಡ ಡಿಸೈನ್ ಹಾಕಿದ್ರೂ ಅದು ಚೆನ್ನಾಗಿ ಬಂದಲಿಲ್ಲ ಅಂದರೆ ಅದಕ್ಕೆ ದುಡ್ಡು ಕೊಟ್ಟು ವೇಸ್ಟು. ನೀವು ಚಿಕ್ಕದು ಹಾಕಿದ್ರೂ ಅದು ಡಿಸೈನು ಚೆನ್ನಾಗಿ ಬಂದಿರಬೇಕು. ಈಗ ಈ 10 ಡಬಲ್ ಕ್ರೋಶ ಆದಮೇಲೆ ನಾನು ಮತ್ತೆ 2 ಚೈನ್ ಹಾಕ್ಕೋತೀನಿ. 2 ಚೈನ್ ಹಾಕ್ಕೊಂಡು
ಮತ್ತು ಡಬಲ್ ಕ್ರೋಶನ ಆ 5 ಚೈನ್ ಗ್ಯಾಪಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈ 2 ಚೈನ್ ಹಾಕೋತೀವಲ್ಲ ಅಲ್ಲಿ ನೀವು ಕುಚ್ಚನ್ನ ಹಾಕ್ಕೊಳ್ಳೋಕ್ಕೆ 2 ಚೈನ್ನ ಹಾಕಿರೋದು. ನೀವು 2 ಚೈನ್ನು ಹಾಕ್ಬೋದು, ಇಲ್ಲಾಂದರೆ ಅಲ್ಲಿ ಒಂದೇ ಚೈನ್ನು ಹಾಕ್ಕೊಂಡು ಹೋಗ್ಬೋದು. ಸ್ವಲ್ಪ ಕುಚ್ಚು ದಪ್ಪಗೆ ಹಾಕ್ಕೋಬೇಕು ಅನ್ನೋರು 2 ಚೈನ್ನ ಹಾಕ್ಕೊಳ್ಳಿ. ಇಲ್ಲ ಮಾಮೂಲಿ ಮೀಡಿಯಮ್ ಸೈಜ್ ಬೇಕು ಅಂದರೆ ಒಂದು ಚೈನ್ ಹಾಕ್ಕೊಂಡು ನೀವು ಮತ್ತೆ ಡಬಲ್ ಕ್ರೋಶನ ಹಾಕ್ಕೊಂಡು ಹೋಗ್ಬೋದು. ಈ ಕುಚ್ಚದು ಪ್ಯಾಟರ್ನ್ ಇಷ್ಟೇ ಫ್ರೆಂಡ್ಸ್, 2 ಸ್ಟೆಪ್ ಬರುತ್ತೆ, ಬಟ್ ಕ್ಯೂಟಾಗಿ ಬೇಗನೆ ನೀವು ಹಾಕ್ಕೊಳ್ಬೋದು. ನಾನೀಗ 1 ಚೈನ್ ಹಾಕ್ಕೊಂಡು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ, ಆವಾಗ ಗೊತ್ತಾಗುತ್ತೆ. ಅಂದರೆ ನೀವು 2 ಚೈನ್ ಗ್ಯಾಪು ಆ ಬೀಡ್ಸ್ ಕೆಳಗಡೆ 2 ಚೈನ್ ಹಾಕಿದಾಗ ಸ್ವಲ್ಪ ಗ್ಯಾಪು, ಆ 2 ಚೈನ್ ಹಾಕಿದಾಗ ಗ್ಯಾಪು ಜಾಸ್ತಿ ಅನಿಸುತ್ತೆ. ಅದೇ ನೀವು 1 ಚೈನ್ ಹಾಕ್ಕೊಂಡು ಹೋದಾಗ ಸ್ವಲ್ಪ ಗ್ಯಾಪು ಕಡಿಮೆ ಬರುತ್ತೆ. ಅಂದರೆ ನೀವು ಕುಚ್ಚು ಸೈಜ್ ಮೇಲೆ ಡಿಪೆಂಡಾಗಿ ಅದನ್ನು ಗ್ಯಾಪ್ ನೋಡಿಕೊಂಡು ಬಿಟ್ಕೊಳ್ಳಿ. ಯಾವುದಾದ್ರೂ ಸರಿ, ಒಂದಾದರೂ ಹಾಕ್ಕೊಳ್ಳಿ, 2 ಆದರೂ ಹಾಕ್ಕೊಳ್ಳಿ, ಡಿಸೈನ್ ಮಾತ್ರ ಸೇಮ್ ಬರುತ್ತೆ. ಏನು ಪ್ರಾಬ್ಲಮ್ ಏನೂ ಆಗೋಲ್ಲ, ಅಂದರೆ ಡಿಸೈನ್ ಏನು ಮಿಸ್ಟೇಕ್ ಏನಾಗಲ್ಲ. ನೀವು ಈ ರೀತಿಯೇ ಹಾಕ್ಕೊಂಡು ಹೋಗ್ಬೋದು. ನಾನು ಈ ಸೀರೆಗೆ ಫುಲ್ಲು ಇದೇ ರೀತಿ ಬೀಡ್ಸ್ ಇರೋ ಜಾಗಕ್ಕೆ 2 ಚೈನು, ಆಮೇಲೆ 5 ಚೈನ್ ಹಾಕ್ಕೊಂಡಿದ್ದಿಲ್ಲ, ಅದ್ರ ಮಧ್ಯೆ 10 ಕಂಬನ ಅಂದರೆ ಡಬಲ್ ಕ್ರೋಶನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇದು ಸೆಕೆಂಡ್ ಸ್ಟೆಪ್ ಇಷ್ಟೇ. ಸೇಮ್ ಇದನ್ನೇ ನೀವು ಫುಲ್ಲು ಸೀರೆ ಬೇಸು ಫಸ್ಟ್ ಲೇಯರ್ ಹಾಕ್ಕೊಂಡಿದ್ದೀರಲ್ಲ, ಸೆಕೆಂಡ್ ಲೇಯರು ಇದೇ ರೀತಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗದಿದ್ದರೆ ವಿಡಿಯೋನ ಫುಲ್ಲು ಸ್ಕಿಪ್ ಮಾಡದೆ ನೋಡಿ, ಆವಾಗ ಅರ್ಥ ಆಗುತ್ತೆ. ನಿಮಗೆ ಇದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ಕೇಳಿ, ನಾನು ಬೇಕು ಅಂದರೆ ರಿಪ್ಲೈ ಮಾಡ್ತೀನಿ. ಪ್ರತಿ ಸರ್ತಿ ನೀವು 5 ಚೈನ್ ಇರೋ ಜಾಗದಲ್ಲಿ 10 ಕಂಬನ ಹಾಕಿ ಅಥವಾ 8 ಕಂಬ ಹಾಕಿ. ನೋಡಿ, ನಾನೀಗ ಇದನ್ನು 4 ಕ್ರೋಶಾ ಡಿಸೈನ್ನ ಹಾಕಿ ತೋರಿಸಿದ್ದೀನಿ. ಇದು ಹಿಂದ್ಗಡೆ ಹೇಗೆ ಬರುತ್ತೆ, ಮುಂದೆ ಈ ರೀತಿ ಬರುತ್ತೆ. ಈಗ ನಾವು ಹಾಕ್ತಿರೋದು ಸೀರೆ ಫ್ರಂಟಲ್ಲೇ ಮುಂದೆ ಮಾಡಿ ಹಾಕ್ತಿರೋದು. ನೋಡಿ, ಇದು 2 ಹಾಕಿರೋ ಗ್ಯಾಪು, ಇದು 3 2 ಇರೋ ಗ್ಯಾಪು, ಈ ಕಡೆದೆಲ್ಲ ಒಂದೊಂದೇ ಚೈನ್ ಹಾಕಿರೋ ಗ್ಯಾಪು. ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ನೀವು ನೋಡಿಕೊಂಡು ನಿಮ್ಗೆ ಯಾವುದು ಕಂಫರ್ಟ್ ಆಗಿರುತ್ತೋ ಅದನ್ನು ಹಾಕ್ಕೊಳ್ಳಿ. ನಾನು ಇದೇ ರೀತಿ ಫುಲ್ಲು ಸೀರೆಗೆ ಹಾಕ್ಕೊಂಡಾದಮೇಲೆ ಕುಚ್ಚನ್ನ ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಅಂತೆ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಫುಲ್ಲು ಸೀರೆಗೆ ಸೆಕೆಂಡ್ ಸ್ಟೆಪ್ಪು ಹಾಕಾದಮೇಲೆ ಇದು ಈ ರೀತಿ ಸಿಂಪಲ್ಲಾಗಿ ಈ ರೀತಿ ಬರುತ್ತೆ. ನಾನು ಫುಲ್ಲು ಸೀರೆ ಬೇಸ್ಗೆ ಈ ರೀತಿಯೇ ಹಾಕ್ಕೊಂಡು ಹೋಗಿದ್ದೀನಿ. ನೀವು ಬೇಕು ಅಂದರೆ 2 ಕಲರು ಇದರಲ್ಲಿ ಆ್ಯಡ್ ಮಾಡ್ಬೋದು ನಿಮ್ಮ ಹತ್ರ ಟೈಮ್ ಇದ್ದರೆ. ಇಲ್ಲ ಬೇಗ ಬೇಕು ಅಂದರೆ ನೀವು 1 ಕಲರಿಂದನೇ ಹಾಕ್ಕೊಂಡು ಹೋಗಿ. ಈ ರೀತಿ ಹಾಫ್ ಮೂನ್ ಬರುತ್ತಲ್ಲ, ಅದನ್ನು ನೀವು ಸ್ವಲ್ಪ ಒಂದು 5 ಕಲರ್ ಬೇರೆ, ಇನ್ನೊಂದು 5 ಕಲರ್ ಬೇರೆ, ಈ ರೀತಿಯೂ ಆ್ಯಡ್ ಮಾಡ್ಕೊಂಡು ಬೇರೆ ದಾರನೂ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು.
ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ 2 ಕಲರಿಂದ. ಈಗ ಇದು ಒಂದೇ ಕಲರ್ ಸಿಂಗಲ್ ಕಲರಿಂದನೇ ನಾನು ಮಾಡಿದ್ದು, ಯಾಕಂದರೆ ಕಸ್ಟಮರ್ ನನಗೆ ಇದು ಒಂದೇ ಕಲರ್ ಬೇಕು ಅಂತ ಹೇಳಿದರು. ನಾನು ಅದಕ್ಕೆ ಒಂದು ಕಲರಿಂದ ಕ್ರೋಶ ಹಾಕ್ಕೊಂಡು ಕೆಳಗಡೆ ಕುಚ್ಚನ್ನ ಇನ್ನೊಂದು ಕಲರಿಂದ ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ಯಾವ ರೀತಿ ಬೇಕಾದರೂ ಕಸ್ಟಮೈಸ್ ಮಾಡಿ ಕಸ್ಟಮರ್ಗೆ ನೀವು ಕೊಡ್ಬೋದು. ನಾನು ಇದು ಎಕ್ಸ್ಟ್ರಾ ಏನೇನು ಥ್ರೆಡ್ ಇದೆಲ್ಲ ಇದನ್ನೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಅಂಟಿಸ್ಕೊತಾ ಇದ್ದೀನಿ. ಯಾಕಂದರೆ ನೀವು ಅಲ್ಲಲ್ಲೇ ಅದನ್ನು ಬಿಟ್ಕೊಂಡು ಹೋದರೆ ಕೈಗೂ ತಾಗಿ ಅದು ಸ್ವಲ್ಪ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೀವು ಎಲ್ಲಿ ದಾರ ಎದ್ದಿರೋದೋ ಅಂದರೆ ಜಾಯಿಂಟ್ ಮಾಡ್ಕೊಂಡಿರ್ತೇವಲ್ಲ ನಾವು ದಾರ, ಆವಾಗ ಈ ರೀತಿ ಸ್ವಲ್ಪ ಅಲ್ಲಿ ಥ್ರೆಡ್ ಬಂದೇ ಬರುತ್ತೆ. ಆವಾಗ ನೀವು ಈ ರೀತಿ ಎಕ್ಸ್ಟ್ರಾ ತಕ್ಕೊಂಡು ಸ್ವಲ್ಪ ಗ್ಲೂ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ. ಆವಾಗ ಎಲ್ಲಿ ನಿಮಗೆ ನೋಡಿ ಎಷ್ಟು ನೀಟಾಗಿ ಬಂದುಬಿಡುತ್ತೆ, ಏನು ಗೊತ್ತಾಗಲ್ಲ. ಅಂದರೆ ಎಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದೀರೋ ಅದು ನಿಮಗೆ ಗೊತ್ತಾಗಲ್ಲ. ನೋಡಿಕೊಂಡು ನಿಧಾನಕ್ಕೆ ಕಟ್ ಮಾಡಿ, ಯಾಕಂದರೆ ಕಟ್ ಮಾಡಬೇಕಾದ್ರೆ ಕೆಳಗಡೆ ಡಿಸೈನ್ ಏನಾದರೂ ಕಟ್ ಆದರೆ ಅದು ಫುಲ್ಲು ಇನ್ನೊಂದು ಸರಿ ನೀವು ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ನಿಧಾನಕ್ಕೆ ನೋಡಿಕೊಂಡು ಕಟ್ ಮಾಡಿ ಗ್ಲೂ ಹಾಕ್ಕೊಳ್ಳಿ. ಈಗ ಇದು ಸ್ವಲ್ಪ ಡ್ರೈ ಆದಮೇಲೆ ನಾನು ಕುಚ್ಚನ್ನ ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸ್ತೀನಂತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕುಚ್ಚು ಕಟ್ಟಿ ಆದಮೇಲೆ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಸಿಯಾಗಿ ಈ ರೀತಿ ಚಿಕ್ಕದು ಪುಟ್ಟದು ಕುಚ್ಚು ಹಾಕಿದ ಮೇಲೆ ಈ ಡಿಸೈನ್ ಇನ್ನೂ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ನಾನು ಈ ಸೀರೆಯಲ್ಲಿ ಪಿಂಕ್ ಫಸ್ಟ್ ಲೇಯರ್ ಹಾಕಿದ್ದೀನಲ್ಲ, ಅದಕ್ಕೆ ಕೆಳಗಡೆನೂ ಪಿಂಕ್ ಜಾಸ್ತಿ ಕುಚ್ಚು ಹಾಕಿದರೆ ಪಿಂಕ್ ಅನಿಸುತ್ತೆ ಅಂಥೇಳಿ ನಾನು 3 ಗ್ರೇ ಕಲರ್ ಹಾಕಿ 1 ಪಿಂಕನ್ನ ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇದು ಹೇಗೆ ಅನ್ನಿಸ್ತು ಅಂತ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ರೀತಿ ಚಿಕ್ಕದು ಬೇಗನೆ ಹಾಕುವಂಥ ಕೆಲವು ಕ್ರೋಶಾ ಡಿಸೈನ್ನ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.